ನಂಜನಗೂಡಿಗೆ ಅಂತ ಬಂದಾಗ ನಾನು ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೇಬೇಕು. ನೀರಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ. ಕೆಲವೊಬ್ರಿಗೆ ಹರಕೆಗಳ ಬಗ್ಗೆ ಗೊತ್ತಿರೋದಿಲ್ಲ, ಯಾವ ರೀತಿ ಏನು ಮಾಡಬೇಕು ಅಂತೇಳಿ. ಒಬ್ರು ಅವ್ರು ತೂಕದಷ್ಟು ಬೆಲ್ಲ ಕೊಡ್ತೀನಿ ಅಂತಲೂ ಬೇಡ್ಕೊತಾರೆ, ಕೆಲವೊಬ್ರು ಅವ್ರು ಉದ್ದದಷ್ಟು ಬೆಲ್ಲ ಕೊಡ್ತೀನಿ ಅಂತಲೂ ಬೇಡ್ಕೊತಾರೆ. ಅದಕ್ಕೆ ಟೆಂಪಲ್ ನೋಡ್ತಾ ಯಾವಾಗ ಮುಕ್ಕಟ್ಕೊಳ್ಳೋದು ನನ್ನ ಮಗನಿಗೆ ರೌಂಡ್ ಹೋಗಿದ್ದಾರೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹುನ್ನಿರಲು ಇಚ್ಛೆ. ಗೈಸ್, ಇವತ್ತು ನಾವು ನಂಜನಗೂಡಿಗೆ ಹೋಗ್ತಾ ಇದ್ವಿ. ನೋಡಿ ಎಷ್ಟು ಜನ ಇದ್ದಾರೆ. ಇವತ್ತು ಸ್ಯಾಟರ್ಡೆ, ಆ್ಯಕ್ಚುಲಿ ಸ್ಯಾಟರ್ಡೆ. ಮತ್ತು ನನ್ನ ಪಾಪು, ನನ್ನ ಹಸ್ಬೆಂಡ್ ಕಿಶನ್ ಹೋಗ್ತಾ ಇದ್ದೀವಿ. ಇವಾಗ ಫುಲ್ಲು ಎಷ್ಟು ಕ್ರೌಡ್ ಇದೆ ನೋಡಿ ಗೈಸ್. ಇವತ್ತು ಸ್ಯಾಟರ್ಡೆ, ನಾಳೆನೂ ಸಂಡೇ ರಜೆ ಇರುತ್ತಲ್ಲ, ಸೊ ಊರಿಗೆ ಹೋಗೋರು ಹೋಗ್ತಾ ಇರ್ತಾರೆ. ಮಕ್ಳಿಗೆ ರಜೆ ಇರೋದ್ರಿಂದ ಇಲ್ಲ. ಅಮ್ಮ ರೆಡ್ ಆಗೋದ್ರು. ಗಾಯ್ಸ್, ಇವಾಗ ನಾವು ನಂಜನಗೂಡಿಗೆ ಹೋಗ್ಬೇಕು, ಅದಕ್ಕೆ ಟೆಂಪಲ್ ನೋಡ್ತಾ ನಂಜನಗೂಡಿಗೆ ಹೋಗ್ಬೇಕು, ಅದಕ್ಕೆ ಟೆಂಪಲ್ ನೋಡ್ತಾ ಇದ್ದೀವಿ. ಬಸ್ ನೋಡ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಏನು ಅಂತ. ನಾವು ಯಾವತ್ತೂ ಬಸ್ಸಲ್ಲಿ ಬಂದಿಲ್ಲ, ಫ್ಯಾಮಿಲಿ ಎಲ್ಲ ಹಂಗೆ ಒಟ್ಟೋಸ್ಕೊಂಡು ಬಂದಿದ್ದೀವಿ, ಬಸ್ಸಲ್ಲಿ ಬಂದಿಲ್ಲ. ಇವಾಗ ಬಸ್ ಎಲ್ಲಿ ಬರುತ್ತೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿಕೊಂಡು ಹತ್ಬಿಟ್ಟು ಹೋಗಬೇಕು. ಗೈಸ್, ನಮಗೆ ಬಸ್ ಸಿಕ್ತು, ಬಸ್ಸಲ್ಲಿ ಹೊರಟ್ವಿ. ಅಮ್ಮ ನೋಡಿ ಏನು ವ್ಲಾಗ್ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಂತ, ನಂದೇ ವ್ಲಾಗ್ ನೋಡ್ತಾ ಇದ್ದಾರೆ. ಮಗು ರಿಸಲ್ಟ್ ಇದು ವ್ಲಾಗು. ಅವರು ಪಾಪ ಫ್ರೀ ಆದಾಗೆಲ್ಲ ನೋಡ್ತಾ ಇರ್ತಾರೆ. ನಮ್ಮ ಅತ್ತೆ ಮನೇಲಿ ಏನಂದರೆ ನೆಟ್ವರ್ಕ್ ಸಿಗಲ್ಲ, ಸೊ ಅದಕ್ಕೋಸ್ಕರ ಫ್ರೀ ಆದಾಗೆಲ್ಲ ನೋಡ್ತಾ ಇರ್ತಾರೆ ನನ್ನ ವ್ಲಾಗ್ನ. ಇವಾಗ ಟೆಂಪಲ್ ಹತ್ರ ಬಂದ್ವಿ ಗೈಸ್. ಇವಾಗ ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ. ವಾಚಿಂಗ್ ಮಾಡ್ತಾರೆ ಗಾಯ್ಸ್. ಅದಾದಮೇಲೆ ನಮ್ಮ ಮನೆಯವರು ಫಸ್ಟು ಸ್ನಾನ ಮಾಡ್ಕೊಂಬಿಡಿ ಅಂತ ಹೇಳಿದೆ. ನಾನು ಅಮ್ಮ ಅಲ್ಲೇ ಕುತ್ಕೊಂಡಿದ್ವಿ. ಫಸ್ಟ್ ಅವ್ರು ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಆಮೇಲೆ ನಾವು ಸ್ನಾನಕ್ಕೆ ಹೋಗ್ಬೋದು ಅಂತ. ಅದಾದಮೇಲೆ ನಮ್ಮ ಮನೆಯವರು ಮಗುನೂ ಸ್ವಲ್ಪ ಆಟ ಆಡಿಸ್ಕೊಂಡು ನೀರಲ್ಲಿ ಅವರು ಕೂಡ ಸ್ನಾನ ಎಲ್ಲ ಮಾಡ್ಕೊತಾಯಿದ್ರು. ಅದಾದಮೇಲೆ ನೀನು ಬಾ ಒಟ್ಟಿಗೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ, ಅದಾದಮೇಲೆ ಹೋಗೋಣ ದರ್ಶನಕ್ಕೆ ಅಂತ ಹೇಳಿದ್ರು. ಬ್ಯಾಗೆಲ್ಲ ನೋಡ್ಕೋಬೇಕಾಗಿತ್ತಲ್ಲ, ಅದಕ್ಕೆ ನಾನು ನನ್ನ ಹಸ್ಬೆಂಡು ಪಾಪು ಮಾತ್ರ ಬಂದ್ವಿ. ಅಮ್ಮ ಅಲ್ಲೇ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ನಮಗೆ. ನಾನು ಕೂಡ ಹೋದೆ, ಹಂಗೆ ಅವ್ರ ಜೊತೆನೇ ಜಾಯ್ನ್ ಆದೆ. ಇಲ್ಲಿ ನಂಜನಗೂಡಿಗೆ ಅಂತ ಬಂದಾಗ ನಾನು ಒಂದು ಇನ್ಸಿಡೆಂಟ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೇಬೇಕು. ಇದು ನನ್ನ ಲೈಫ್ ಟೈಮಲ್ಲೂ ನಾನು ಮರೆಯೋದಕ್ಕಾಗಲ್ಲ. ಹೆಂಗೆ ಅಂತೇಳಿದ್ರೆ ಒಂಥರ ನನಗೆ ನಂಜನಗೂಡು ಅಂತ ಹೇಳಿದ್ರೆ ನನಗೆ ನೆನಪರೋದೇ ಒಂದು ಟಾಪಿಕ್ಕು. ಏನಂತ ಹೇಳಿದ್ರೆ, ಇದೇ ನೀರಲ್ಲಿ ನಾನು ಮುಳುಗೋಗ್ಬಿಟ್ಟಿದ್ದೆ, ಮಧ್ಯಕ್ಕೆ ಹೋಗ್ಬಿಟ್ಟಿದ್ದೆ ಗೈಸ್. ಅಂದರೆ ಇನ್ನೇನು ಅಷ್ಟು ಹೋಗ್ಬಿಡ್ತಾಯಿದ್ದೆ, ಫುಲ್ಲು ನೀರಿತ್ತು ಆವಾಗ. ನಮ್ಮ ಮಾಮಂಗೆ ಆ್ಯಕ್ಚುಲಿ ಈಜು ಬರುತ್ತೆ, ಅವ್ರು ಬಂದು ನನ್ನ ಕರ್ಕೊಂಬಂದಿದ್ರು. ನನ್ನ ತಮ್ಮ ಇದ್ದವನು, ನಮ್ಮ ಅತ್ತೆ ಮಗ, ಅವ್ನು ಚಿಕ್ಕವನು. ಅವನು ನೀರಲ್ಲಿ ಆಟ ಆಡ್ತಾ ಇರುವಾಗ ಸ್ಕಿಡ್ಡಾಗಿ ಬಿದ್ದೋಗ್ಬಿಟ್ಟಿದ್ದಾನೆ. ನಮ್ಮ ಅಮ್ಮ ಸ್ನಾನ ಮಾಡಿಸಿ ಕುಣಿಸಿರುವಾಗ ನೀರಲ್ಲಿ ಆಟ ಆಡುವಾಗ ಸ್ಕಿಡ್ಡಾಗಿ ಬಿದ್ದೋಗ್ಬಿಟ್ಟಿದ್ದ. ಅವನನ್ನು ಇಟ್ಕೊಳ್ಳೋದಕ್ಕೆ ಹೋಗಿ, ನಾನೇನೋ ದೊಡ್ಡದಾಗಿ ಈಜು ಬರೋ ಥರ ಅವನನ್ನು ಇಟ್ಕೊಳ್ಳೋಕೆ ಹೋಗಿ ನಾನು ಅವನ ಜೊತೆನೇ ಹೋಗ್ಬಿಟ್ಟಿದ್ದೆ. ಇಬ್ಬರೂ ಯಾರೋ ಇನ್ನೊಬ್ರು ಈಜು ಬರೋರೊಬ್ಬರು ನೀರಿಗೆ ಇಳ್ದು ನನ್ನನ್ನು ನಮ್ಮ ಮಾಮ ಕರ್ಕೊಂಬಂದರು. ಒಬ್ಬರು ಯಾರೋ ಕರ್ಕೊಂಬಂದರು. ನಾನು ಅವ್ನ ಕೈ ಇಟ್ಕೊಂಡು ನಾನು ಅವನ್ನ ಹೇಳ್ಕೊಂಬರ್ತಾಯಿದ್ದೀನಿ, ನನ್ನನ್ನು ನಮ್ಮ ಮಾಮ ಹೇಳ್ಕೊಂಬರ್ತವ್ರೆ. ಅವ್ನು ಬಿದ್ದಿದ್ದಾನೆ ಅಂತ ನಮ್ಮ ಅಮ್ಮಂಗೆ ಗೊತ್ತೇ ಇರಲಿಲ್ಲ. ಆ ಥರ ಒಂಥರ ಆ ಇನ್ಸಿಡೆಂಟೇ ನೆನಪಾಗುತ್ತೆ ಈ ನಂಜನಗೂಡಿಗೆ ಬಂದಾಗೆಲ್ಲ. ಒಂಥರ ನನಗೆ ಭಯ ನೀರಲ್ಲಿ. ಆ ಇನ್ಸಿಡೆಂಟ್ ಆದಮೇಲೆ ನೀರಲ್ಲಿ ಆಟಾಡೋಕ್ಕೆ ಸ್ವಲ್ಪ ಭಯ, ಸ್ವಲ್ಪ ಮುಂದೆನೇ ಆಟಾಡ್ತೀನಿ. ಇತ್ತೀಚೆಗೆ ನೀರಲ್ಲಿ ಎಷ್ಟು ಅನಾಹುತಗಳು ನಡೀತಾ ಇದೆ. ಯಾರೇ ಆದರೂ ಅಷ್ಟೇ ನೀರಿನ ಜೊತೆ ಆಟ ಆಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ನೇಚರ್ ಜೊತೆ, ಬೆಂಕಿ, ಗಾಳಿ, ನೀರು ಇದ್ರಗಳ ಜೊತೆ ಆಟ ಆಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಅದಂತೂ ನಿಜಾನೇ. ಯಾರೇ ಆದರೂ ಅಷ್ಟೇ ಸ್ವಲ್ಪ ಹುಷಾರಾಗಿರಿ. ನೀರೆಲ್ಲ ಆಟ ಆಡಬೇಕು ಅಂದರೆ, ಈ ಥರ ನದಿಯಲ್ಲಿ ಆಟ ಆಡಬೇಕು ಅಂದರೆ, ಮತ್ತು ಸಾಗರದಲ್ಲಿ ಅಂದರೆ ಇವಾಗ ಮಲ್ಪೆ ಬೀಚು, ಈ ಥರ ಮಂಗಳೂರು ಬೀಚ್ಗಳಿಗೆ ಹೋಗ್ತೀರಾ, ಅಲ್ಲೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಆಟಾಡಿ. ನನಗಂತೂ ನಮ್ಮ ಮನೆಯವರು ಮಗು ಕರ್ಕೊಂಡು ಹೋಗ್ತಾಯಿದ್ರೆ ಭಯ ಆಗ್ತಾಯಿತ್ತು. ಬಾ 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 ಮುಂದೆ ಬಾ ಅಂತ ಹೇಳ್ತಿದ್ದೆ. ಯಾಕಂದರೆ ನಾನು ಬೇರೆ ಇದೇ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ನಲ್ಲ, ನನಗೆ ಭಯ
ಈ ನೀರಾದ್ರೇ ಭಯ. ಅವ್ರು ಮುಂದೆ ಹೋಗ್ತಾಯಿದ್ರೆ ಕಿಚ್ಕೊಂಡು ಕರೀತಾ ಇರ್ತಿದ್ದೆ, ಬಾ ಬನ್ನಿ ಬನ್ನಿ ಬನ್ನಿ, ಇಲ್ಲೇ ಮುಂದೆ ಆಡಿ, ಅಷ್ಟು ದೂರ ಹೋಗಬೇಡಿ, ಅಷ್ಟು ದೂರ ಹೋಗಬೇಡಿ, ಬನ್ನಿ ಬನ್ನಿ ಅಂತ ಕರೀತಾ ಇದ್ದೆ. ಅಷ್ಟು ಅದೇ ಏನಾದರೂ ಒಂದು ಘಟನೆ ಆದಾಗೆ ಅದ್ರದ್ದು ನಮಗೂ ಒಂದು ಸ್ವಲ್ಪ ಭಯ ಉಟ್ಕೊಳ್ಳುತ್ತೆ. ಹಂಗಂತ ಆಗೋವರೆಗೂ ಕಾಯಬೇಡಿ. ಕೆಲವೊಬ್ಬರು ಆಗಿರೋ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡಾಗ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಈ ಥರ ನಿಯರ್ ಪ್ಲೇಸಸ್ಸಲ್ಲಿ ನೀರು ಕಡಿಮೆ ಇರೋ ಜಾಗದಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೈಸ್. ಅದಾದಮೇಲೆ ಏನಾಯಿತು, ಅಮ್ಮನೂ ಬಂದರು. ಅಮ್ಮ ಬಂದಾದಮೇಲೆ ನಾನು ವೀಡಿಯೋ ಮಾಡೋಣ ಅಂಥೇಳಿ ಅಮ್ಮಂದು ವೀಡಿಯೋ ಮಾಡ್ತಾಯಿದ್ದೆ. ಅಮ್ಮ ಕೂಡ ನೀರಲ್ಲಿ ತುಂಬ ದಿವಸನೇ ಆಗಿತ್ತು ಈ ಥರ ಎಲ್ಲ ನೀರಲ್ಲಿ ಆಟ ಆಡಿ ಅಂಥೇಳಿ ಸ್ವಲ್ಪ ಜಾಸ್ತಿನೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ನಿಸ್ತೈತೆ ಅಂಥೇಳಿ ಮಾಡ್ತಾಯಿದ್ರು. ನಮ್ಮ ಮನೆಯವರು ನಾನು ಹೋಗಿ ರೆಡಿ ಆಗಿಬಿಡ್ತೀನಿ ಅಷ್ಟರಲ್ಲಿ ಅಂತ ಹೇಳಿದ್ರು. ಅಮ್ಮ ಆಮೇಲೆ ಆಡ್ತಾ ಆಡ್ತಾ ನೀನು ಬಾ ನನ್ನ ಜೊತೆ, ನೀನು ಆಟ ಆಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಾಗೆ ನನ್ನ ಹಸ್ಬೆಂಡಿಗೆ ಕ್ಯಾಮ್ರಾನ ಕೊಟ್ಟು ನಾನು ನಮ್ಮ ಅತ್ತೆ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ ಗೈಸ್. ನೀರಲ್ಲಿ ಆಟ ಆಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯಾರಿಗೆಲ್ಲ ಹೀಗೆ ಅನಿಸುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿರೋರಿಗಂತೂ ಈ ಥರ ನದಿಗಳಿಗೆ ಹೋಗ್ಬಿಟ್ರು ಅಂತೂ ಎದ್ದು ಬರೋಕ್ಕೆ ಮನಸ್ಸಾಗಲ್ಲ. ಹೇಳ್ತಾಯಿದ್ರು ಅಲ್ಲಿ ಯಾರೋ ದರ್ಶನ 1 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಬನ್ನಿ ಅಂತ. ನಮಗಂತೂ ನೀರಿಂದ ಎದ್ದು ಬರೋದಕ್ಕೆ ಮನಸ್ಸಿರಲಿಲ್ಲ. ಅಮ್ಮ ಹೇಳ್ತಾಯಿದ್ರು ಇನ್ನೊಂದು ಸಲನೂ ಹೋಗಬೇಕು, ನಂಗೆ ನೀರಲ್ಲಿ ಆಟ ಆಡಬೇಕು ಅಂತ ಅನ್ನಿಸ್ತಾಯಿತ್ತು ಅಂತ ಹೇಳ್ತಾನೇ ಇದ್ರು. ಪಾಪ ನೀರಿಂದ ಎದ್ದು ಬಂದಾಗೂ ಕೂಡ ಅವ್ರಿಗಂತೂ ತುಂಬಾ ಖುಷಿ ಆಯಿತು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ. ಅವರು ಫಸ್ಟ್ ಟೈಮ್ ಅಂತೆ ನಂಜನಗೂಡು ಟೆಂಪಲಿಗೆ ಬರ್ತಿರೋದು. ನಾನು ತುಂಬ ವರ್ಷ ಬಂದಿದ್ದೀನಿ. ಮದುವೆಗಿನ ಮುಂಚೆ ಎಲ್ಲ ಅಪ್ಪ ಅಮ್ಮನ ಜೊತೆ ಜಾಸ್ತಿ ಬರ್ತಿದ್ದೆ. ಮದುವೆ ಆದಮೇಲೆ ಫ್ರೆಂಡ್ಸ್ ಕೊಲೀಗ್ಸ್ ಜೊತೆ ಒಂದು ಸಲ ಬಂದಿದ್ದೆ. ಅಷ್ಟು ಬಿಟ್ಟರೆ ಈಗಲೇ ಬರ್ತಾ ಇರೋದು. ನಾನು ತುಂಬ ವರ್ಷನೇ ಆಗಿತ್ತು. ಯಾವಾಗ ನೀರಿಗೆ ಬಿದ್ದಾದಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಬಿಟ್ಟಿದ್ದೆ, ಹೋಗೇ ಇರಲಿಲ್ಲ. ಅದಾದಮೇಲೆ ಈಗಲೇ ಬರ್ತಾ ಇರೋದು. ನನ್ನ ಕೊಲೀಗ್ಸ್ ಜೊತೆ ಒಂದು ಸಲ ಹೋಗಿದ್ದೆ, ಮತ್ತು ಇವಾಗ ಬರ್ತಾಯಿದ್ದೆ. ಅತ್ತೆಗಂತೂ ಫುಲ್ಲು ಖುಷಿ ಆಗಿಬಿಡ್ತು. ಅಮ್ಮಂಗೆ ಫುಲ್ಲು ಖುಷಿಯಾಗಿ ನೀರಲ್ಲಿ ಆಟ ಆಡ್ತಾಯಿದ್ರು. ಚೋಟ್ಕೊಳಕ್ಕೆ ಬರಲ್ಲ ನೋಡಿ ಗೈಸ್, ಅದಕ್ಕೆ ಯಾರೋ ಹೆಲ್ಪ್ ಮಾಡ್ತಾಯಿದ್ದಾರೆ ಪಂಚೆ ಹಿಡ್ಕೊಳಕ್ಕೆ. ಹಾಕೋ ನಾನು ಅಮ್ಮ ಹೋಗಿ ಡೆಸ್ಟೈನ್ ಮಾಡಿಕೊಂಡು ಬರ್ತೀವಿ. ಎಲ್ಲ ಆಯಿತು, ಬಟ್ಟೆ ಎಲ್ಲ ಜಾಲಿಸ್ಕೊಂಡು ಹೋಗ್ತಾಯಿದ್ದೀವಿ. ಗೈಸ್ ಇವಾಗೆಲ್ಲ ರೆಡಿ ಆಗಿದ್ವಿ. ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ದರ್ಶನ ಮಾಡೋದಕ್ಕೆ ಅಂತ. ಇವಾಗ ಹೋಗೋಣ ಬನ್ನಿ. ನಾನು ಆ್ಯಕ್ಚುಲಿ ಲಗೇಜ್ ಎಲ್ಲಿಟ್ಟೆ ಮತ್ತು ಪೂಜೆ ಸಾಮಾನು ತಗೊಂಡ ಅಲ್ಲೇ ಲಗೇಜ್ ಇಟ್ಟು ಹೋಗ್ತಿದ್ದೀನಿ. ಕುದುರೆ ಕೂತ್ಕೊ. ಇವಾಗ ಚೆನ್ನಾಗಿದೆ. ಎಷ್ಟು ಬಿಸಿಲು ಇತ್ತು ಅಂದರೆ ಗೈಸ್, ನಿಜವಾಗ್ಲೂ ಕಾಲಂತೂ ಕೆಂಡದ ಮೇಲೆ ಇಟ್ಟಂಗೆ ಆಗ್ತಾಯಿತ್ತು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಮಗು ಅಂತೂ ಅತ್ತೆ ಬಿಟ್ಟ, ಕೊನೆಗೆ ಅವನ್ನ ಎತ್ಕೊಂಡಿದ್ದಾಯಿತು. ನಡೆದು ಅವನಿಗೆ ಮಗುಗೆ ಪಾಪ ಮಕ್ಕಳು ಸ್ಕಿನ್ನು ಇನ್ನೂ ಸ್ಮೂತಾಗಿರೋದ್ರಿಂದ ಪಾಪ ಫುಲ್ಲು ಕಾಲೆಲ್ಲ ಬಿಸಿ ಸುಡ್ತಾಯಿತ್ತು. ಹಂಗೂ ಟ್ರ್ಯಾಕ್ಟಲ್ಲಿ ನೀರು ಹಾಕ್ತಾಯಿದ್ರು. ನೀರು ಹಾಕಿದ್ರು ಕೂಡ ಹಬೆ ಹೆಂಗೆ ಒಂಥರ ಹೊಗೆ ಥರ ಹೋಗ್ತಾಯಿತ್ತು. ಅಷ್ಟು ಬಿಸಿಲು. ನನಗಂತೂ ಕಾಲೆಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿತ್ತು. ಅದರಲ್ಲೂ ಮಗುನ ಎತ್ಕೊಂಡು ಬೇಗ ಹೋಗ್ಬಿಟ್ವಿ. ದರ್ಶನ ಅಂತೂ ಸೂಪರಾಗಾಯಿತು. ಬೇಗ ಬನ್ರಿ. ಬೇರೆ ದೇವಸ್ಥಾನಕ್ಕೆ ಹೋಗಿರ್ತೀಯ? ಅಮ್ಮಂಗೆ ಹಾಕು, ನನಗೆ ಅಮ್ಮ ಅದಾಕು ಸುಮ್ಮನೆ ಇರ್ತ. ಮಾಡ್ಕೊಂಡು ಅಲ್ಲಿ ತಂದೆ ಹತ್ರ ಬನ್ನಿ. ತಂದೆ ಹತ್ರ ಬನ್ನಿ.
ಜಾಸ್ತಿ ಕೋಲ್ಡ್ ಆಗ್ತಿತ್ತು. ಅದಕ್ಕೆ ನನ್ನ ಮಗನಿಗೆ ಕೋಲ್ಡ್ ವಾಸ್ತಾ ಇತ್ತು ಅಂದರೆ ಅವ್ನ ಉದ್ದಕ್ಕೂ ಬೆಲ್ಲ ಕೊಡ್ತೀವಿ ಅಂತ ಹರ್ಸ್ಕೊಂಡಿದ್ದೆ. ಕಿವಿ ನೋವು ಬಂದರೆ ಕಿವಿ ನೋವು ಮತ್ತು ಎರಡಕ್ಕೂ ಉದ್ದಕ್ಕೂ ಬೆಲ್ಲ ಕೊಡ್ತೀನಿ ಅಂತ ಹರ್ಸ್ಕೊಂಡಿದ್ದೆ. ನಮ್ಮ ಅತ್ತೆಯವರು ಅವಾಗ ಮೂರ್ತಿಗೆ ನಮ್ಮ ಮೈದನಿಗೆ ಹಂಗೆ ಹರ್ಸ್ಕೊಂಡಿದ್ರು. ಅವ್ರ ಅಪ್ಪ ಬಂದು ಮಾಡಿಬಿಟ್ಟು ಹೋಗಿದ್ರು ಅಲ್ವಾ? ನಿನಗೂ ಹರ್ಸ್ಕೊಂಡಿದ್ದಾರೆ. ಇವಾಗ ಯಾವ ಮೂಗು ಕಟ್ಕೋತಾ ಇಲ್ಲ. ಇವಾಗ ಅವನಿಗೂ ಕೊಡ್ತೇವೆ. ಆಮೇಲೆ ಗೈಸ್ ಇದು ಮಂಡಿ ನೋವು ಆ ಥರ ಏನಾದರೂ ಇದ್ದಾಗ ಒಂದು ಕೊಡ್ತಾರೆ, ಅದನ್ನು ತಗೊಂಡೋಗಿ ಅಲ್ಲಿ ದೇವರ ಹೆಸರಲ್ಲಿ ಅದಕ್ಕೆ ವಾಸಿ ಆಗಲಿ ಅಂತ. ಒಂದು ಪವರ್ಫುಲ್ ದೇವರು. ಯಾವಾಗಲೂ ಮೂಗು ಕಟ್ಕೊಳ್ಳೋದು ನನ್ನ ಮಗನಿಗೆ. ಅದೆಲ್ಲ ಮಾತಾಡ್ಕೊಂಡು ಕಟ್ಕೊಳ್ಳೋದು ಕಮ್ಮಿ ಆಯಿತು. ದಯವಿಟ್ಟು ನೀವು ಬನ್ನಿ, ಒಳ್ಳೇದಾಗುತ್ತೆ. ಗೈಸ್ ಇದೆಷ್ಟು ಪವರ್ಫುಲ್ ದೇವಸ್ಥಾನ ಅಂದರೆ ನಿಜವಾಗ್ಲೂ ನನ್ನ ಮಗಂಗೂ ಒಂದು 6 ಮಂತ್ಸ್ ಬ್ಯಾಕ್ ಅನಿಸುತ್ತೆ ತುಂಬ ಕಿವಿ ನೋವು ಬಂದುಬಿಟ್ಟಿತ್ತು. ಈ ದೇವ್ರಿಗೆ ಹರಿಸ್ಕೊಂಡ್ಮೇಲೆ ಆ ಕಿವಿ ನೋವು ಕಮ್ಮಿ ಆಗಿದ್ದು. ಆ ಹರಕೆನ ನಾನು ತೀರ್ಸೋದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬಂದಿದ್ದು. ತುಂಬಾ ಪವರ್ಫುಲ್ಲು. ನಿಮ್ಮನೆಲ್ಲೂ ಅಷ್ಟೇ ಯಾರಿಗಾದರೂ ಮಕ್ಕಳಿಗೆ ಕಿವಿ ನೋವು ಬರೋದಾಗಲಿ, ಆಮೇಲೆ ಮಂಡೇ ಒಬ್ಬೊಬ್ಬರು ಸೋಮವಾರದೊತ್ತು ನಾನ್ ವೆಜ್ ತಿಂತಾರೆ, ಸೊ ಅದಕ್ಕೋಸ್ಕರನೂ ಬರುತ್ತೆ ಅಂತ ಹೇಳ್ತಾರೆ. ನನಗೂ ಕ್ಲಿಯರಾಗಿ ಗೊತ್ತಿಲ್ಲ, ಯಾಕಂದರೆ ನಮ್ಮನೇಲೂ ಇದನ್ನೇ ಹೇಳಿದರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕೆಲವೊಬ್ರು ಇದನ್ನು ಮೂಢನಂಬಿಕೆ ಅಂತ ಅನ್ಕೊಬೋದು, ನಮ್ಗೆ ಗೊತ್ತಿಲ್ಲ. ಸೊ ನಾವು ನೋಡಿ ಇದೇ ಅರ್ಕೆನೇ ಹೊತ್ಕೊಂಡಿದ್ದು. ಏನಕ್ಕೆ ಹೊತ್ಕೊಂಡಿದ್ದೆ ಅಂತ ಹೇಳಿದ್ರೆ, ನನ್ನ ಮಗ ಎಷ್ಟು ಉದ್ದ ಇದ್ದಾನೋ ಅಷ್ಟು ಉದ್ದಕ್ಕೂ ಬೆಲ್ಲನ ಕೊಡ್ತೀನಿ ಅಂತ ಹೇಳಿ ಅರ್ಕೆ ಹೊತ್ಕೊಂಡಿದ್ವಿ. ನನಗಂತೂ ಒಂಥರ ಸಮಾಧಾನ ಆಯಿತು ಗೈಸ್. ಅರ್ಕೆ ಯಾವುದಾದ್ರೂ ಒಂದು ಅರ್ಕೆ ಇದ್ದರೆ ಅದನ್ನು ತೀರಿಸೋವರೆಗೂ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ನಮ್ಮದು ಇತ್ತೀಚೆಗೆ ಸ್ವಲ್ಪ ಸೂತ್ಕ ಬೇರೆ ನಡೀತಾ ಇತ್ತು. ಹೇಳ್ಬೇಕು ಅಂದರೆ ಅವನಿಗೆ ಆ ಸೂತ್ಕದ ಟೈಮಲ್ಲೇ ಕಿವಿ ನೋವು ಬಂದಿದ್ದು. ನಿಜವಾಗ್ಲೂ ಎಷ್ಟು ಅಂದರೆ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಅರಕೆ ತೀರ್ಸೋಕ್ಕೂ ಆಗ್ತಿರ್ಲಿಲ್ಲ. ಒಂಥರ ಕಷ್ಟ ಆಗಿಬಿಟ್ಟಿತ್ತು. ಯಾವಾಗ ತೀರುತ್ತಪ್ಪ ಅರಕೆ, ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅರಕೆ ತೀರಿಸ್ತೀವಿ ಅನ್ನೋ ಥರ ಒಂಥರ ಮೈಂಡ್ಸೆಟ್ ಅಂದ್ಕೊಂಬಿಟ್ಟಿದ್ದೆ. ಅದಾದಮೇಲೆ ಕೊನೆಗೂ ಬಂದು ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವನು ಉದ್ದಕ್ಕೂ ಬೆಲ್ಲ ಕೊಡಬೇಕು ಅಂತ ಹರಿಸ್ಕೊಂಡಿದ್ದೆ. ಅವನು ಕಿವಿ ನೋವು ಕಮ್ಮಿ ಆದರೆ ಅವನು ಉದ್ದಕ್ಕೂ ಬೆಲ್ಲ ಕೊಡ್ತೀನಿ ಅಂತ ಹೇಳಿ ಹರಿಸ್ಕೊಂಡಿದ್ದೆ. ಯಾರಿಗಾದರೂ ಈ ಥರ ಮಕ್ಕಳುಗಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ವಯಸ್ಸಾದವ್ರಿಗಾಗಿರ್ಬೋದು, ಕಾಲು ನೋವು, ಮಂಡಿ ನೋವು, ಈ ಥರ ಏನೇ ಇಶ್ಯೂ ಇದ್ರೂ ಈ ದೇವ್ರಿಗೆ ಬೇಡ್ಕೊಂಡ್ರೆ ಹೋಗುತ್ತೆ ಅಂತ ನನಗೆ ಅದು ಆಗಿದೆ. ಅದಕ್ಕೋಸ್ಕರ ನಿಮಗೂ ಕೂಡ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಕೂಡ ತುಂಬ ವರ್ಷದ ಹಿಂದೆ ಈ ಥರ ಅಂದ್ಕೊಂಡಿದ್ರಂತೆ ಅವ್ರ ಮಗನಿಗೆ. ಈ ಥರ ನನ್ನ ಹಸ್ಬೆಂಡ್ಗೂ ಕೋಲ್ಡ್ ಆಗ್ತಾಯಿತ್ತು ಗೈಸ್. ಅದಕ್ಕೋಸ್ಕರ ಅವ್ರಿಗೆ ಹರಿಸ್ಕೊಂಡಿದ್ರಂತೆ. ಅವರು ಬರೋದಕ್ಕೆ ಆಗಿರಲಿಲ್ಲ ಅಂತೇಳಿ ಪಾಪುಗೆ ನಾನು ಅರಕೆ ತೀರಿಸುವಾಗಲೇ ನಾನು ಇವನಿಗೂ ತೀರಿಸ್ತೀನಿ ಅಂತ ಹೇಳಿ ಅವ್ರಿಗೂ ಕೂಡ ನಮ್ಮ ಮನೆಯವ್ರಿಗೂ ಕೂಡ ಅವ್ರ ಉದ್ದಕ್ಕೆ ಬೆಲ್ಲ ಇಟ್ಟರು. ಅದಾದಮೇಲೆ ನಮ್ಮ ಅತ್ತೆಗೂ ಕೂಡ ಹರಿಸ್ಕೊಂಡಿದ್ರಂತೆ. ಇಲ್ಲಿವರೆಗೂ ಬಂದಿದ್ದೀನಿ, ಇಲ್ಲಿ ಅರಕೆ ತೀರಿಸ್ಬಿಟ್ಟೆ ಹೋಗ್ಬಿಡ್ತೀನಿ ಅಂತೇಳಿ ಅವರು ಕೂಡ ಅವ್ರ ಅರಕೆ ಕೂಡ ತೀರಿಸಿದ್ರು. ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತಲೇ ಅನಿಸುತ್ತೆ ಗೈಸ್. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಹೇಳಬೇಕು ಅಂದರೆ ಕ್ಯಾಮ್ರಾ ನಮ್ಗೆ ಗೊತ್ತಿರಲಿಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ. ಅಲ್ಲಿದು ಒಂದೊಂದು ಕ್ಯಾಮ್ರಾ ಹಿಡ್ದಿದ್ದಕ್ಕೇ ದೊಡ್ಡ ಸೀನ್ ಆಗೋಯಿತು. ಸೊ ಅದಕ್ಕೋಸ್ಕರ ಒಳಗಡೆ ಎಲ್ಲ ಯಾವುದೇ ರೀತಿ ನಾವು ವೀಡಿಯೋಸ್ ಮಾಡಿಲ್ಲ. ಗರ್ಭಗುಡಿ ಒಳಗಡೆ ಏನಿದ್ರು ಹೊರಗಡೆ ಮಾಡಿದ್ದೀವಿ ಅಷ್ಟೇ. ಇದೇ ಏನಕ್ಕೆ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಕೆಲವೊಬ್ರಿಗೆ ಹರಕೆಗಳ ಬಗ್ಗೆ ಗೊತ್ತಿರೋದಿಲ್ಲ, ಯಾವ ರೀತಿ ಏನು ಮಾಡಬೇಕು ಅಂತೇಳಿ. ಏನೂ ಇಲ್ಲ, ದೇವಸ್ಥಾನಕ್ಕೆ ನೀವು ಹೋಗಿ ಇವಾಗ ನಿಮ್ಗೇನಾದರೂ ಒಂದು ಹರಕೆ ಇದ್ದರೆ ಅದನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ದೇವ್ರ ಮನೇಲಿ ಪೂಜೆ ಮಾಡಿದಾಗ ಆ ಥರ ಹರಕೆ ಇಟ್ಕೊಂಡು ದೇವರಿಗೆ ಹರಕೆ ಕಟ್ಕೊಳ್ಳಿ. ಅದಾದಮೇಲೆ ಬಂದು ಇಲ್ಲಿ ಹರಕೆನ ತೀರಿಸೋದು. ಇಲ್ಲಿ ಯಾವ ಥರ ಅಂದರೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಇಲ್ಲೇ ಇರುತ್ತೆ. ಕೆಲವೊಬ್ಬರು ಅವ್ರು ತೂಕದಷ್ಟು ಬೆಲ್ಲ ಕೊಡ್ತೀನಿ ಅಂತಲೂ ಬೇಡ್ಕೊತಾರೆ, ಕೆಲವೊಬ್ಬರು ಅವರು ಉದ್ದದಷ್ಟು ಬೆಲ್ಲ ಕೊಡ್ತೀನಿ ಅಂತಲೂ ಬೇಡ್ಕೊತಾರೆ. ಈ ರೀತಿ ಹರಕೆಗಳಿರುತ್ತೆ. ಸೊ ನನಗೆ ಅದೇ ಈ ಥರ ಬೇಡ್ಕೊಬೇಕು ಅಂತ ಅನಿಸಿತ್ತು. ಅವನು ಉದ್ದಕ್ಕೂ ಬೆಲ್ಲ ಕೊಡಬೇಕು ಅಂತೇಳಿ ಅದಕ್ಕೆ ಹರಕೆ ತೀರಿಸಿದ್ದು. ಇದು ಯಾವ ರೀತಿ ತೀರಿಸೋದು ಅಂತ ಹೇಳಿದ್ರೆ, ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ದೇವಸ್ಥಾನ ನಂದಿ ವಿಗ್ರಹ ಇದೆಯಲ್ವ, ಸೊ ಅಲ್ಲೇ ಲೆಫ್ಟ್ ಸೈಡಲ್ಲಿರುತ್ತೆ. ಅಲ್ಲಿ ಹೋಗಿ ನೀವು ಈ ಥರ ಹರಕೆ ನಾವು ಕಟ್ಕೊಂಡಿದ್ವಿ ಅಂತ ಹೇಳಿದರೆ ಅವರು ಏನು ಬೇಕೋ ಅದಕ್ಕೆ ಹರಕೆನ ಏನೇನು ಬೇಕೋ, ಇವಾಗ ತೂಕ ಕೇಳಿದರೆ ತೂಕ ಹಾಕ್ತಾರೆ, ಉದ್ದ ಕೇಳಿದರೆ ಉದ್ದ ಹಾಕ್ತಾರೆ. ಅದಾದಮೇಲೆ ಬಂದು ನಾವು ಚೀಟಿ ಅಲ್ಲಿ ರಸೀದಿ ಕೊಡ್ತಾರೆ, ಅದನ್ನು ಹಾಕ್ಸ್ಕೊಂಡು ಏನಿದೆಯೋ ಅಮೌಂಟ್ನ ಕಟ್ಟಿದ್ರೆ, ಅಮೌಂಟ್ನು ಕೂಡ ಹೇಳ್ಬಿಡ್ತೀನಿ. ತುಂಬ ಜನ ಅಮೌಂಟ್ನು ಕೂಡ ಕಮೆಂಟ್ ಮಾಡ್ತೀರಾ ಎಷ್ಟು ಅಂತ ಕೇಳ್ತೀರಾ. ಸೊ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಒಂದು ಹರಕೆಗೆ 250 ರೂಪಾಯಿ ಅಷ್ಟೇ. 250 ರೂಪಾಯಿ ಇಸ್ಕೊತಾರೆ. ಇವಾಗ
ಒಂದು ಹರಕೆಗೆ. ಆ ಹರಕೆನ ತೀರಿಸಿದ್ರೆ ಹರಕೆ ಜೊತೆಗೆ ಒಂದು ಪ್ರಸಾದ ಕೂಡ ಕೊಡ್ತಾರೆ ನಮಗೆ, ಲಡ್ಡು. ನನಗಂತೂ ನಿಜವಾಗ್ಲೂ ಹೇಳಲ್ವಾ, ಇಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡ್ಬೇಕು ಒಂದು ಸಮಾಧಾನ ಅಂತ ಅನಿಸ್ಬಿಟ್ಟಿತ್ತು. ಹೋಗಿ ಬಂದೆ, ನಿಜವಾಗ್ಲೂ ಸಮಾಧಾನ ಸಿಕ್ತು. ಅಲ್ಲಿಂದ ಹೊರಗೆ ಬರ್ತಾ ಇದ್ದಾಗೇ ನಮ್ಮ ಮನೆಯವರು ಕುರಿ ಇದರಿಂದ ಮಾಡಿರೋದು ಅಂತೇಳಿ ದಾರ ತೋರಿಸ್ತಾಯಿದ್ರು. ಅದನ್ನು ಕೂಡ ಕಟ್ಸ್ಕೊಂಡ್ರು. ನಾನು ಕೂಡ ಕಾಲಿಗೆ ತೊಗೊಳ್ಳೋಣ ಅಂಥೇಳಿ ಕಾಲಿಗೆ ನನಗೆ, ನಮ್ಮ ಅತ್ತೆಗೆ, ನನ್ನ ಮಗುಗೆ 3 ಜನನೂ ತೊಗೊಂಡ್ವಿ. ನಮ್ಮ ಮನೆಯವರು ಕೈಗೆ ಹಾಕ್ಸ್ಕೊಂಡ್ರು. ಅದಾದಮೇಲೆ ಊಟಕ್ಕೆ ಹೋದ್ವಿ ಗಾಯ್ಸ್. ಅಲ್ಲೇ ಪ್ರಸಾದ ಇತ್ತು, ಅಲ್ಲೇ ಊಟಕ್ಕೆ ಹೋಗಿ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಅನ್ನ ಸಾರು ಅಂತೂ ತುಂಬಾ ಇಷ್ಟ ಆಯಿತು. ನೆನೆಸ್ಕೊಂಡ್ರೆ ಇವಾಗಲೂ ಇನ್ನೊಂದು ಸಲ ತಿನ್ನೋಣ ಅಂತ ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಚಿತ್ರಾನ್ನ ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದೆಯಾ? ಮನೆ ಹೆಂಗೈತೆ? ಇದು ಚೆನ್ನಾಯ್ತಲ್ಲ ಅಮ್ಮ? ನಮ್ಮ ಅತ್ತೆಗೆ ಕನಕಾಂಬರ ಹೂವು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವರು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಕನಕಾಂಬರ ಹೂವು ನೋಡಿ ಕನಕಾಂಬರ ತೊಗೊಂಡ್ರು. ಹಾಗೆ ಮುಡ್ಕೊಂಡ್ವಿ. ಸುಮ್ಮನೆ ರೌಂಡ್ ಹೊಡ್ಸ್ಕೊ ಬರ್ತಾರಮ್ಮ. ರೌಂಡ್ ಹೋಗಿದ್ದಾರೆ ಗೈಸ್. ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಮಾಡಿ. ಇವತ್ತು ಚಾರ್ಜಿಂಗ್ ಫುಲ್ ಲೋ ಆಗಿಬಿಟ್ಟಿದೆ ಗಾಯ್ಸ್. ಇನ್ನು ನಾನು ಆಮೇಲೆ ಬ್ಲಾಗ್ ಎಂಡ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರನೇ ಈಗಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಲವ್ ಯು ಆಲ್.